ಇವತ್ತಿಗೆ ಈ ಸಿಂಪಲ್ ಬ್ಲೌಸನ್ನು ಕಂಪ್ಲೀಟಾಗಿ ಮುಗಿಸ್ಬಿಡೋಣ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ವಸುಮಹಿ ಕ್ರಿಯೇಷನ್. ಸೊ ಇವಾಗ ಶೋಲ್ಡರ್ ಜಾಯಿನ್ ಮಾಡ್ತಾ ಇರೋದು. ಶೋಲ್ಡರ್ ಜಾಯಿನ್ನ ಮಾಡಿಬಿಟ್ಟು ಬೋಟಿಕ್ ಸ್ಟೈಲಲ್ಲಿ ಮೇಲ್ಗಡೆ ಯಾವ ರೀತಿ ಕ್ಲಾತನ್ನು ಅಟ್ಯಾಚ್ ಮಾಡೋದು ಅಂತ ಇದರಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಶೋಲ್ಡರ್ ಜಾಯಿನ್ನ ಮಾಡ್ಕೊಬಿಟ್ಟು 2 ಸ್ಟಿಚ್ ಹಾಕ್ಕೊಳ್ಳಿ. ಇದೇ ಥರನೇ ಇನ್ನೊಂದು ಶೋಲ್ಡರ್ನು ಜಾಯಿನ್ ಮಾಡ್ಕೋಬೇಕು. 1 ಸ್ಟಿಚ್ ಹಾಕಬೇಡಿ, 2 ಸ್ಟಿಚ್ ಹಾಕಿದ್ರೆ ನೀಟಾಗಿ ಸ್ಟಿಫ್ ಆಗಿರುತ್ತೆ. ಸೊ 2 ಸ್ಟಿಚ್ ಆದಮೇಲೆ ಇದಕ್ಕೆ ಕ್ಲಾತ್ ಯಾವ ಥರ ಜಾಯಿನ್ ಮಾಡೋದು ಅಂದರೆ, ಈ ಥರ ಎಡ್ಜದ ಕ್ಲಾತು ಮಿಗ್ಲಿರುತ್ತೆ ಬ್ಲೌಸಲ್ಲಿ, ಆ ಥರದ ಪೀಸನ್ನು ತೊಗೊಂಡು 1 ಇಂಚಷ್ಟು ಕಟ್ ಮಾಡಿಕೊಂಡು ಈ ರೀತಿ ಶೋಲ್ಡ್ರ್ ಪೈಪಿಂಗ್ ಬರುತ್ತಲ್ಲ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಸೊ ಇನ್ನೊಂದು ಸರಿ ಸ್ಲೋ ಆಗಿ ನೋಡಿ, ಬೇಕಾದರೆ ಅರ್ಥ ಆಗದಿದ್ರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಎಡ್ಜಲ್ಲಿ ಸ್ಟಿಚ್ ಹಾಕಬೇಕು ನೋಡಿ. ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅರ್ಥ ಆಗಲಿ ಅಂತ. ಈ ರೀತಿ ಸ್ಟಿಚ್ ಹಾಕೋಬಿಟ್ರೆ ಅಲ್ಲಿ ಶೋಲ್ಡ್ರ್ ಹತ್ರ ಏನು ಕಾಣಿಸ್ತಾ ಇರುತ್ತಲ್ವ ಇದು ಥ್ರೆಡ್ ಎಲ್ಲನೂ ಅದು ಕ್ಲೀನಾಗಿ ಕ್ಲೋಸ್ ಆಗುತ್ತೆ. ಸೊ ನೋಡಿ ಇದೇ ಥರ ಅಲ್ಲೇನೋ ಸ್ಟ್ರಕ್ ಆಗಿದೆ ಥ್ರೆಡ್ಡು, ಅದಕ್ಕೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಕಡೆನೂ ಸ್ಲೀವ್ಸ್ ಹತ್ರನೂ ಈ ರೀತಿ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ತೆಗ್ದು ಹಾಕಬೇಕು. ಸೊ ಅದೇ ಥರ ನೋಡಿ, ಈ ಥರ ಕ್ಲೋಸ್ ಆಗಿ ಕಾಣುತ್ತೆ, ನೀಟಾಗಿ ಚೆನ್ನಾಗಿರುತ್ತೆ. ಶೋಲ್ಡ್ರಿಗೂ ಆಮೇಲೆ ಕುಚ್ಚೋ ಕ್ಲಾತ್ ಇದ್ದರೆ ಏನೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಇದೇ ಥರನೇ ಈ ಕಡೆ ಶೋಲ್ಡರ್ ಕೂಡ ಮಾಡ್ಕೊಳ್ಳಿ. ಅರ್ಥ ಆಗದಿದ್ರೆ ನಿಧಾನಕ್ಕೆ ಇನ್ನೊಂದು ಸರಿ ನೋಡಿ, ಈಸಿ ಇದೆ, ಇದೇನು ತುಂಬ ಕಷ್ಟ ಇಲ್ಲ. ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲಾದರೂ ಇದ್ದರೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಹಾಕಬೇಕು ನೋಡಿ. ನೀಟ್ ಫಿನಿಶಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದೇ ಥರ ಈ ಕಡೆ ಪಾರ್ಟನ್ನು ಅದೇ ಥರ ಕ್ಲೋಸ್ ಮಾಡ್ಕೋಬೇಕು. ನಾವು ಪೈಪಿಂಗ್ ಇರೋ ಹತ್ರ ಕ್ಲೋಸ್ ಬರಬೇಕು ಕ್ಲಾತು. ಸೊ ಅಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಟಿಚಿಂಗ್ ಆಗೋಗ್ಬಿಡುತ್ತೆ. ಸೊ ಶೋಲ್ಡ್ರನ್ನ ಯಾವ ರೀತಿ ನೀಟಾಗಿ ಫಿನಿಶಿಂಗ್ ಮಾಡೋದು ಅಂತ ನೋಡಿದ್ರಲ್ವ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಅಟ್ಯಾಚನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಒಂದೇ ತೋರಿಸಿದ್ದೀನಿ, ಇನ್ನೊಂದು ಅದೇ ಥರ ಮಾಡ್ಕೋಬೇಕು, ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು. ಸ್ಲೀವ್ಸ್ ಅಟ್ಯಾಚ್ ಮಾಡೋವಾಗ ಫ್ರಂಟಲ್ಲಿ ನಾಚ್ ಹಾಕಿದ್ದೀವಲ್ಲ ಅದು ಫ್ರಂಟಿಗೆ ಬರಬೇಕು, ಶೇಪಲ್ಲಿರೋದು ಬ್ಯಾಕ್ ಬರಬೇಕು. ಸೊ ಇಲ್ಲಿ ನೋಡಿಸ್ತಾ ಇದ್ದೀನಿ, ಸೆಂಟ್ರ್ ಪಾಯಿಂಟಲ್ಲಿ ಇಟ್ಕೊಬಿಟ್ಟು ಈ ರೀತಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಸೊ ಈ ರೀತಿ ಚೆಕ್ ಮಾಡಿಕೊಂಡು ಕಚ್ ಹಾಕಿರೋದು ಫ್ರಂಟಲ್ಲಿ ಬರಬೇಕು. ನಾವು ಈ ರೀತಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾಚನ್ನು ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಅದೇ ಪಾಯಿಂಟ್ಗೆ ಕುತ್ಕೊಳ್ಳುತ್ತೆ, ಎಲ್ಲೂ ಕನ್ಫ್ಯೂಷನ್ ಇರಲ್ಲ. ಶೋಲ್ಡ್ರ್ ಪಾಯಿಂಟ್ಗೆ ಸ್ಲೀವ್ಸು ನೀಟಾಗಿ ಅಟ್ಯಾಚ್ ಆಗುತ್ತೆ ನೋಡಿ. ಇವಾಗ ಶೋಲ್ಡ್ರ್ ಪಾಯಿಂಟ್ ಎಲ್ಲಿದೆ ಅಲ್ಲೇ ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಸೊ ಈ ಮೆಥಡ್ ಒಂದು ಸರಿ ಟ್ರೈ ಮಾಡಿ, ಸ್ಲೀವ್ಸ್ ಕಟ್ಟಿಂಗ್ ಆಗಲಿ ಈಸಿ ಆಗುತ್ತೆ. ಸೊ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳ್ತೀನಿ. ಈಗ ಫ್ರಂಟಿಗೆ ಸ್ಟಿಚ್ ಮಾಡ್ತಾಯಿದ್ದೆ, ಬ್ಯಾಕಿಂದ ಫ್ರಂಟಿಗೆ, ಆಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಅದೇ ರೀತಿ ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಲೀವ್ ಜಾಯ್ನಿಂಗ್ ಆದಮೇಲೆ ಮೇಲೆ ಕೆಳಗಡೆ ಈಕ್ವಲ್ ಆಗಿ ಬಂದಿದೆಯಾ ಇಲ್ಲ ಅಂತ ನೋಡಬೇಕು. ಈ ರೀತಿ ನೋಡಿಬಿಟ್ಟು ಇವಾಗ ನೋಡಿ 1 ಪಾಯಿಂಟ್ 2 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬಂದಿದೆ. ಈ ರೀತಿ ಎಕ್ಸ್ಟ್ರಾ ಬಂದಾಗ ಇನ್ನೊಂದು ಡಾಟ್ ಪಾಯಿಂಟ್ ಏನು ನಾವು ಹಾಕ್ಕೊಳ್ದಿರ ಹಾಗೆ ಕಟ್ಟಿಂಗ್ ಮಾಡೋವಾಗ ಹೇಳಿದ್ನಲ್ವ, ಅದನ್ನು ಹಾಕ್ಕೋಬಿಡಿ. ಆಮೇಲೆ ಎಕ್ಸ್ಟ್ರಾ ಬಂದರೆ ಮಾತ್ರ ಹಾಕ್ಕೊಳ್ಳಿ ಅಂತ. ಸೊ ಈ ರೀತಿ ಎಕ್ಸ್ಟ್ರಾ ಬಂದಾಗ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನು ನೆಸಿಟಿ ಇಲ್ಲ. 3 ಡಾಟ್ ಪಾಯಿಂಟ್ಗೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. 4 ಟಕ್ಸ್ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡಬೇಕು, ಇಲ್ಲ ಅಂದರೆ ಸ್ಲೀವ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಪಾಯಿಂಟ್ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಸ್ಲೀವ್ಸ್ ಜಾಯಿನ್ ಇದೆಯಲ್ಲ ಅಲ್ಲಿ 1 ಪಾಯಿಂಟ್ ಅಷ್ಟು ಹೆಚ್ಚು ಕಡಿಮೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೊ ಇವಾಗ ಸ್ಲೀವ್ಸ್ ಲೆವೆಲ್ ಎಷ್ಟು ರೌಂಡು ಎಲ್ಲಿಗಿದೆಯಾ ಮಾರ್ಕ್ ನೋಡಿಕೊಂಡು ಅಲ್ಲಿಗೆ ಹಾಕ್ಕೊಳ್ಳಿ ನೋಡಿ. ಕಟಿಂಗ್ ಮಾಡೋವಾಗೂ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ, ಇವಾಗ ಮೆಜರ್ಮೆಂಟದ್ದು ನೋಡಿದಾಗೂ ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ. ಈ ಥರ ಚಿಕ್ಕದಾಗಿ ಸರ್ ಮಾಡ್ಕೊತ ಹೋದಂಗೆ ಎಲ್ಲ ಕರೆಕ್ಟಾಗಿ ನೀಟಾಗಿ ಬ್ಲೌಸ್ ರೆಡಿ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ರಫ್ ಮಾಡಿಬಿಟ್ಟು ಈ ರೀತಿ ನಾನು ಯಾಕೆ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಮಾಡಿರೋದು ಅಂದರೆ, ಅಕಸ್ಮಾತ್ ಬಿಗ್ನರ್ಸು ತುಂಬ ಟೈಟಾಗಿ ಹೊಲಿದ್ಬಿಟ್ರೆ 1-2 ಹೊಲಿಗೆ ಬಿಚ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ. ಈಗ ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡು ಹುಕ್ಸ್ ಭಾಗದಿಂದ ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮಾರ್ಕನ್ನು ಹಾಕ್ಕೋಬೇಕು.
ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ಅರ್ಥ ಆಗದಿದ್ದರೆ ಟೇಪಿಂದ ಹುಕ್ ಸ್ಪಾಟಿಂದ 10 ಇಂಚಿಗೆ ಕರೆಕ್ಟಾಗಿ ಟೇಪಲ್ಲಿ ಮಾರ್ಕನ್ನು ಹಾಕ್ಕೊಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಬಿಡಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಸ್ಟ್ರೈಟಾಗಿ ಮಾರ್ಕ್ ಆಲ್ರೆಡಿ ವೀಲ್ ಮಾರ್ಕರಿಂದ ಹಾಕಿದ್ದೀವಲ್ಲ, ಹಾಗಾಗಿ ಅದು ಕರೆಕ್ಟಾಗಿ ಕುತ್ಕೊಬಿಟ್ಟಿರುತ್ತೆ ಎರಡು ಕಡೆನೂ. ಸೊ ಅದಕ್ಕೆ ಅದು ವೀಲ್ ಮಾರ್ಕರನ್ನು ಯೂಸ್ ಮಾಡಿ, ಸ್ಕೇಲ್ ಯೂಸ್ ಮಾಡಿ ಅಂತ ಹೇಳೋದು ಅದಕ್ಕೆ. ನಾವು ಬರೀ ಕೈಯಲ್ಲೇ ಹಿಂಗೆಲ್ಲ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡೋಕ್ಕೆ ಹೋದಾಗ ಸ್ಟ್ರೈಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಸ್ಕೇಲು ಇವೆಲ್ಲನೂ ಯೂಸ್ ಮಾಡೋದು ಒಳ್ಳೆಯದು. ಇದೇ ಥರ ಸ್ಟ್ರೈಟಾಗಿ 3ರಿಂದ 4 ಲೈನನ್ನು ಪಕ್ಕದಲ್ಲಿ ಒಂದೊಂದು ಟೆನ್ಷನ್ ಅಷ್ಟೇ ಹಾಕ್ಕೊತಾ ಹೋಗಬೇಕು. ನಿಮ್ಗೇನಾದರೂ ಅರ್ಥ ಆಗದಿದ್ದರೆ ಸ್ಕೇಲ್ ಅಂತ ಇದ್ದೀನಿ ನೋಡಿ, ಟೇಪಲ್ಲಿ 1/4 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತಾ ಬನ್ನಿ. ಟೈಲರಿಂಗ್ ಅನ್ನೋದು ದೊಡ್ಡ ಕಷ್ಟ ಏನಲ್ಲ. ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನ ಕೊಟ್ಟು ನೋಡಿದ್ರೆ, ಟೆಕ್ನಿಕ್ಕು ಆಗಲಿ ಪ್ರತಿಯೊಂದು ತಿಳ್ಕೊತಾ ಬಂದರೆ ಒಂದು ಒಳ್ಳೆ ಪರ್ಫೆಕ್ಟ್ ಬ್ಲೌಸನ್ನು ಕೂಡ ರೆಡಿ ಮಾಡ್ಬೋದು. ಶ್ರದ್ಧೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಶ್ರದ್ಧೆಯಿಂದ ನೋಡಿ ಕಲೀರಿ, ಆಮೇಲೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. 2 ಕಡೆನೂ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ಹುಕ್ಸ್ ಪಟ್ಟಿ ಕಡೆಯಿಂದ ಸೊಂಟದ ಸುತ್ತಳತೆ ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರಲ್ವ ಅದಕ್ಕೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಹುಕ್ಸ್ ಪಟ್ಟಿ ಕಡೆಯಿಂದ ನೀಟಾಗಿ ಮೆಜರ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ, ಅವ್ರ ಸೊಂಟದ ಅಳತೆಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈ ಡಾಟ್ ಪಾಯಿಂಟು, ಈ ಸ್ಟಿಚ್ಚಿಂಗ್ದು ಎಲ್ಲನೂ ಸೇಮ್ ಅಲ್ಲಿಗೆ ಬರಬೇಕು ಅಂತೇನಿಲ್ಲ, ಮತ್ತು ಬಂದಿಲ್ಲ ಅಂತ ಇದು ಮಾಡಬೇಡಿ. ಫಿಟ್ಟಿಂಗ್ ಮುಖ್ಯ. ಕಸ್ಟಮರ್ಗೆ ಫಿಟ್ಟಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಮುಖ್ಯ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಸ್ಟಿಚ್ಚನ್ನು ಮಾಡಿರ್ತಾರೆ. ಅವ್ರಿಗೆ ಬ್ಲೌಸ್ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿ ಕೂತಿದೆ ಅಂದರೆ ಕರೆಕ್ಟಾಗಿ ಹೊಲ್ದಿದ್ದೀರಾ ಅಂತ ಅರ್ಥ. ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಅಳತೆ ಬ್ಲೌಸ್ ಎಷ್ಟಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಕರೆಕ್ಟಾಗಿ ಬರಬೇಕು. ಟ್ರೆಂಡಿಂಗ್ ಬ್ಲೌಸ್ಗಳು ನಡೀತಾ ಇರೋ ಟೈಮಲ್ಲಿ ಇವರೇನಪ್ಪ ಸಿಂಪಲ್ ಬ್ಲೌಸನ್ನು ತೋರಿಸ್ತಾ ಇದ್ದಾರೆ ಅಂತ ಕೆಲವ್ರಿಗೆಲ್ಲ ಬೋರ್ ಅನಿಸಿರ್ಬೇಕು. ಸೊ ನಾನು ಬಿಗ್ನರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಫಸ್ಟ್ ಅವ್ರಿಗೆ ಕಟ್ಟಿಂಗು ಸ್ಟಿಚ್ಚಿಂಗು ಯಾವ ರೀತಿ ಮಾಡೋದು ಅಂತ ಒಬ್ಬೊಬ್ಬರು ಒಂದೊಂದು ರೀತಿಲಿ ಹೇಳ್ತಾರೆ. ಯಾವ ರೀತಿ ಅವ್ರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಅಲ್ವಾ. ಸೊ ನಾನು ಯಾವ ರೀತಿ ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ ಅನ್ನೋದು ಅವ್ರಿಗೂ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಸಿಂಪಲ್ ಬ್ಲೌಸಿಂದ ಸ್ಟಾರ್ಟ್ ಮಾಡಿರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ, ಎಲ್ಲಾದರೂ ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಎಕ್ಸ್ಟ್ರಾ ಏನಾನ ಕ್ಲಾತ್ ಬಂದಿದ್ದರೆ ಅದನ್ನು ರಿಮೂವ್ ಮಾಡಾಕಿ. ನೋಡಿ, ಈ ಥರ ನಿಧಾನಕ್ಕೆ ತೆಗೆದುಬಿಟ್ಟು ನೀಟಾಗಿ ಫಿನಿಶಿಂಗ್ ಕೊಡಿ. ನೋಡಿ, ಲೈನಿಂಗಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬಂದಿದೆ, ಸೊ ಅದನ್ನು ತೆಗ್ದಾಕ್ತಾ ಇದ್ದೀನಿ. ಈ ರೀತಿ ಫುಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದರೂ ಥ್ರೆಡ್ಡು ನಾವು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಆಚೆ ಈಚೆ ಬಂದಿರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನಮ್ಮ ಈ ಸಣ್ಣ ಸಣ್ಣ ಪ್ರಯತ್ನಗಳೇ ನಾಳೆ ದೊಡ್ಡ ಯಶಸ್ಸಿನ ಅಡಿಪಾಯ ಆಗೋದು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.